ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು. ಪ್ರತಾಪ ಅಂತ ಇಟ್ಟಿದ್ದಾರೆ, ಇಲ್ಲ ಅಂದರೆ ಕೋತಿ ಅಂತ ನಾಮಕರಣ ಮಾಡೋರು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ. ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರೆಯಲ್ಲ. ಸಿಂಹ ಅಂದರೆ ಗರ್ಜಿಸಬೇಕು, ಬಾಯಿ ಬಡ್ಕೋಬಾರ್ದು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದರೆ ಏನು ಗೊತ್ತಾ ಸರ್? ಅಸ್ತಿತ್ವದ ಕೊರತೆ. ಬಿ ಜೆ ಪಿಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ವರ್ಕ್ ಅಂತೂ ಹಾಕಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗಲ್ಲ. ಅಷ್ಟು ಅಹಂಕಾರ, ಅಷ್ಟು ದುರಹಂಕಾರ ಇದ್ದರೆ ಸ್ಟೇಟ್ ಪಾಲಿಟಿಕ್ಸಲ್ಲಿ 10,000 ಓಟು ಬರಲ್ಲ. ಅಂಬಲ್ಲಿದ್ದವನೇ ಸ್ಟೇಟ್ ಪಾಲಿಟಿಕ್ಸಲ್ಲಿ ಮೇಲೆ ಬರ್ತಾನೆ. ಹೋಗ್ಲಿ, ನೆಕ್ಸ್ಟ್ ಟೈಮ್ MP ಸೀಟ್ ಸಿಗುತ್ತಾ? ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ? ಅವ್ರು ಮೈಸೂರು ಸಂಸ್ಥಾನನೇ ಬಿಟ್ಕೊಡಲ್ಲ, ಅಧಿಕಾರನ ಬಿಟ್ಕೊಡ್ತಾರ? ಸೊ ಅಲ್ಲಿ MP ಟಿಕೆಟ್ ಹೋಯ್ತು. ಆ ಕಡೆ ಯತ್ನಾಳ್ ಸಾಹೇಬರು ಮಿಸ್ಕಿದ್ರೆ JCB ಅಂತಾರೆ, ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಬೆಟರ್ ಇವರಿಬ್ಬರು UPL ಕಂಟೆಸ್ಟ್ ಮಾಡೋದೇ ಬೆಟರು. ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ. ಪ್ರತಾಪ್ ಅವರೇ, ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು. ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡೋಕ್ಕೆ ಅಯೋಧ್ಯೆಗೆ ಹೋಗ್ತೀರೇನೋ, ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನು, ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನ ನೋಡ್ತಕ್ಕಂಥ ಹಿಂದೂಗಳು ನಾವು. ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳು ನಾವು, ಹಿಂದೂ ಆರಾಧಕರು. ಏನು ಯತ್ನಾಳ್ಗೆ, ಪ್ರತಾಪ್ ಸಿಂಹಗೆ ನಿಮ್ಮ ತಾತ ಏನು ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ? ಹಿಂದೂ ಧರ್ಮ ನಿಮ್ಮದು ಅಂತ. ನಿಮ್ಮ ಅಪ್ಪನ ಮನೆ ಆಸ್ತಿನ ಪ್ರತಾಪ್ ಅವರೇ? ನೀವು ಏನೂ ಆಗಲ್ಲ ರಾಜಕಾರಣದಲ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರ. ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ. ನೆಟ್ಟಿಗೆ ಕೇಸ್ ಹಾಕೋಕ್ಕಾದರೂ ಬರುತ್ತಾ? ಆರ್ಟಿಕಲ್ 25, 26 ಮೆನ್ಷನ್ ಮಾಡಿದ್ದಾರೆ. ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ. ಲಕ್ಷ್ಮಣನ ಮಾತಾಡಿದ್ರೆ ಲಕ್ಷ್ಮಣ್ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ. ಈಗ ನಾನು ಬೈದಿದ್ದೀನಾ, 3ನೇ ಡಿಫಾಮೇಷನ್ ಆಗ್ತಾನೆ. ಒಂದು ಡಿಫಾಮೇಷನ್ ಅಲ್ಲಪ್ಪ, ನಿನ್ನನ್ನು ಯಾವನೂ ಬೈಬಾರ್ದು, ನೀನೆಲ್ಲರೂ ಬೈಬೇಕಾ? ಅಟ್ಲೀಸ್ಟ್ ಸರ್, ಪತ್ರಕರ್ತರಿಗಾದರೂ ಗೌರವ ಕೊಡಬೇಕಲ್ಲ. ನನ್ನ ಪತ್ರಕರ್ತರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ. ನೀವು ಮೈಸೂರು ರಿಪೋರ್ಟ್ಸ್ನ ಕೇಳಿ ನೋಡಿ ಸರ್.